ಇವೆಲ್ಲ ಬೇಕಿತ್ತ ಅಂತ. ಇವುಗಳಿಂದ ಸಹಜವಾಗಿ ಅವ್ರಿಗೂ ಇವತ್ತು ಒಂದು ಸ್ವಾಭಿಮಾನ ಅಂತಿರೋ ಮತ್ತೇನಂತಿರೋ ಗೊತ್ತಿಲ್ಲ ನನಗೆ. ಅವರಿದ್ದಂಥವ್ರು ಇವತ್ತು ಮತ್ತೆ ಸೆಳೆದ ನಿಲ್ಲುವಂಥದ್ದು, ಮತ್ತಷ್ಟು ಒಕ್ಕಟ್ಟಾಗುವಂಥದ್ದು ಅಲ್ಲಿ ಆಸ್ಪದ ಆಗಿಬಿಟ್ಟಂತ. ಹೀಗಾಗಿ ನಾವು ಕೆಲವೊಮ್ಮೆ ನಾವು ಸಹಜವಾಗಿ ಏನೋ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ, ಏನೋ ಆಗಿ ಹೋಗಿಬಿಡ್ತಿರ್ತದೆ. ನಮ್ಮ ಶಕ್ತಿ ಏನು ಈ ಸಂದರ್ಭದಲ್ಲಿ ಹಿಂದಿರ್ಬೋದು, ನಮ್ಮ ಹಿಂದೆ ಪಿತ್ರಾರ್ಜಿತವಾಗಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ನಮ್ಮ ಹಿಂದಿನವ್ರು ಯಾರೋ ಅಶೋಕ ಚಕ್ರವರ್ತಿ ಆಗಿರ್ಬೋದು, ಇಲ್ಲ ಮತ್ತೇನೋ ಆಗಿರ್ಬೋದು. ಇವರು ಟಿಪ್ಪು ಸುಲ್ತಾನ್ ಸಂತತಿ ಒಬ್ಬ ಕಲ್ಕತ್ತದಲ್ಲೇ ಸೈಕಲ್ ಹೊಡಿತಾ ಇರ್ತಾರೆ. ಅವರು ಟಿಪ್ಪು ಸುಲ್ತಾನ್ ಬೇರೆ, ಇವು ಪಾಪ ಇಂಥ ಪರಿಸ್ಥಿತಿ. ಇವತ್ತಲ್ಲಿ ಏನದ ಅನ್ನೋದು ರಾಜಕೀಯದಲ್ಲಿ ಭಾಳ ಎಚ್ಚರಿಕೆ ವಿಚಾರ ಮಾಡಬೇಕಾಗ್ತದೆ. ಇದನ್ನು ಇನ್ನಷ್ಟು ಅಭ್ಯಾಸ ಮಾಡಬೇಕಾಗ್ತದೆ ನಮ್ಮ ಜಾರಕಿಹೊಳಿ ಸಹೋದರರು. ಅಲ್ಲಿ ಅವಶ್ಯ ಇರಲಿಲ್ಲ, ಯಾಕೆಂದರೆ ಸ್ಪಷ್ಟ ಆಗಿತ್ತು ಮೊನ್ನೆಯ ಚುನಾವಣೆಯಲ್ಲಿ. ಹೌದು, ಅಲ್ಲಿ ನಮ್ಮ ಸಂಘಟನೆ ಆಗಬೇಕು, ಸೋಲಿ ಗೆಲ್ಲಿ ಇರಬೇಕು ಸರಿ, ಆದರೆ ಮಾತುಗಳಾದ್ರೆ ಅಟ್ಲೀಸ್ಟ್ ಹಿಡಿದಲ್ಲಿರ್ಬೇಕಲ್ಲ ಯಾವಾದರೂ, ಅದು ತಪ್ಪು ಆಗೋದ್ರಿಂದಾಗೆ ಈಗ ಸೌದಿ ಅವರಿಗೆ ಅನಿವಾರ್ಯವಾಗಿ ಜಿಲ್ಲೆಯ ಮಿನಿಸ್ಟರ್ಶಿಪ್ ಕೊಡೋದು ಕಾಂಗ್ರೆಸ್ಸಿಗೆ ಅನಿವಾರ್ಯ ಆಗ್ತದೆ. ಕಾಂಗ್ರೆಸ್ ಯಾರು ಇರ್ಬೋದು ಅವರು ಕಾಂಗ್ರೆಸ್ನ, ಯಾಕೆಂದ್ರೆ ಇನ್ನೊಂದು ಇಲ್ಲಿ ಭಾಳ ಅವ್ರ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಸೌದಿಯವ್ರಿಗೆ, ಅವರು ಜಗದೀಶ್ ಶೆಟ್ಟರ್ ಅವ್ರ ಹಂಗೆ ಬಂದು ಅದೇ ರೀತಿ ಹೊರಗೆ ಹೋಗಲಿಲ್ಲ, ಇಲ್ಲೇ ಉಳಿದಿದ್ದಾರೆ ಅವರು. ಇವತ್ತಿಗೆ ಪಕ್ಷಕ್ಕೆ ನಿಷ್ಠಾಗಿ ಮತ್ತು ಅದಕ್ಕೆ ಬದ್ಧಾಗಿದ್ದಾರೆ. ಸಿದ್ದರಾಮಯ್ಯರಿಗೆ ಮತ್ತು ಡಿ ಕೆ ಶಿ ಇಬ್ಬರಿಗೂ ಬದ್ದಿದ್ದಾರೆ. ಹೀಗಾಗಿ ಈ ಸಲ ಅವರನ್ನು ಮಿನಿಸ್ಟರ್ಶಿಪ್ನ ತಪ್ಪಿಸೋದು ಕಷ್ಟ. ಮೋಸ್ಟ್ಲಿ ತಪ್ಪಿಸೋ ಸಾಹಸ ಮಾಡೋಕ್ಕೆ ಹೋಗಿದ್ರು. ಕೋಆಪ್ರೇಷನ್ ಭಾಳ ಮಹತ್ವದ, ಕೋಆಪ್ರೇಷನ್ ಮಾಡ್ಕೊಂಡು ಹೋಗೋದು ಭಾಳ ಮಹತ್ವದ್ದು. ಅವ್ರಿಗೂ ಹೆಚ್ಚಿಗೆ ಹಾನಿ ಆಗೋದಿಲ್ಲ, ಇವ್ರಿಗೂ ಹೆಚ್ಚು ಹಾನಿ ಆಗೋದಿಲ್ಲ. ಜನದ ಕೆಲಸ ಆಗಲಿ, ಅವ್ರವ್ರ ವೈಯಕ್ತಿಕ ಏನೇನಾದರೂ ಅವ್ರು ಬಿಟ್ಟಿದ್ದು ಅವ್ರು ಏನಾದರೂ ಮಾಡ್ಕೊಳ್ಳಿ. ಬಟ್ ಜನ ಇವರು